goal is nothing but what, students? Reaching your 80 out of 80 ಅಥವಾ 625 out of 625 in the board exam, coming in the top in the state ranking. ಅದನ್ನ ಫಾಲೋ ಮಾಡೋಕ್ಕಿಂತ SSLC ವೆಬ್ಸೈಟಿಗೆ ಹೋಗ್ರಿ, ಅಲ್ಲಿಂದ ಆಕ್ಚುಯಲ್ ಬ್ಲೂ ಪ್ರಿಂಟ್ ಹೆಂಗದ, ಎಷ್ಟು ಟಾಪಿಕ್ ಎಷ್ಟು ವೇಟೇಜ್ ಕೊಟ್ಟಿದ್ದಾರೆ, ಯಾವ್ಯಾವ ಟಾಪಿಕ್ಸ್ ಅಲ್ಲಿ ರೆಗ್ಯುಲರ್ MCQs ಮಾಡಿ ಹೋಗಿ ನೀವು ಪೇಪರ್ ಬರೀತೀರಂದ್ರ ಆಗಲ್ಲ, ಬ್ಯಾಟ್ ಆಗಿ ಹೋಗ್ತೀರಿ, ಫೈನ್, ಬ್ಯಾಟ್ ಆಗಿ ಹೋಗಿ 100 out of 100 ತೆಗಿತೇನಂದ್ರ ಯಾರು ಮಾಡ್ಬೋದು. ಬಟ್ ಕನ್ಸೆಪ್ಟ್ ಕ್ಲಾರಿಟಿ ಇಟ್ಕೊಂಡು ನೀವು ಹೋಗಿದ್ರೆ ಎಷ್ಟು ಪೇಪರ್ ಟಫ್ ಬಂದು ನೀವು ಮಾಡ್ಬೋದು. ಸ್ಟೂಡೆಂಟ್ಸ್ ನಮಸ್ತೆ ಎಲ್ಲರಿಗೂ, ನಮಸ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ವೆಲ್ಕಮ್ ಯು ಆಲ್ ಟು ದಿಸ್ ವಂಡರ್ಫುಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ PW ಕನ್ನಡ ಫೌಂಡೇಶನ್ ಚಾನಲ್. ಹೆಂಗಿದ್ದೀರಾ ಮೈ ಡಿಯರ್ ಸ್ಟೂಡೆಂಟ್ಸ್? ಹೌ ಆರ್ ಯು ಆಲ್? ಮಿಡ್ ಟರ್ಮ್ ಎಕ್ಸಾಮ್ ಮುಗ್ದಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಮಾರ್ಕ್ಸ್ ಕೂಡ ಬಂದ್ಬಿಟ್ಟಿದೆ, ದಿವಾಲಿ ಹಬ್ಬದ ಪ್ರಿಪರೇಷನ್ ಅನ್ನ ಮಾಡ್ತಿದ್ದೀರಾ. ಬಟನ್ ಇಲ್ಲಿ ವೇಟ್ ಅ ಮಿನಿಟ್, ಯಾಕಂದ್ರೆ ನೋಡಿ ದಿವಾಳಿ ಪ್ರಿಪರೇಷನ್ಸ್ ನೀವು ಹೋಗ್ತಿರ್ಬೋದು, ಮಿಡ್ ಟರ್ಮ್ ಅಲ್ಲಿ ಒಳ್ಳೇದ್ ಮಾರ್ಕ್ಸ್ ಬಂದಿರಬಹುದು, ಬಟ್ ನಿಮ್ದು ಗುರಿ ಅಲ್ಲಿಗೆ ಸ್ಟಾಪ್ ಆಗಿಲ್ಲ. ಯುವರ್ ಗೋಲ್ ಇಸ್ ನಥಿಂಗ್ ಬಟ್ ವಾಟ್, ಸ್ಟೂಡೆಂಟ್ಸ್? ರೀಚಿಂಗ್ ಯುವರ್ 80 out of 80 ಅಥವಾ 625 out of 625 ಇನ್ ದ ಬೋರ್ಡ್ ಎಕ್ಸಾಮ್, ಕಮಿಂಗ್ ಇನ್ ದ ಟಾಪ್ ಇನ್ ದ ಸ್ಟೇಟ್ ರ್ಯಾಂಕಿಂಗ್ಸ್. ಹೌದಲ್ವಾ? ಅದೇ ನಿಮ್ದು ಗುರಿ ಅಲ್ವಾ? ಸೊ ಅಲ್ಲಿ ಆ ಗುರಿಗೆ ನೀವು ಮುಟ್ಬೇಕಂದ್ರೆ ಅಥವಾ ಸ್ಟಾರ್ಟ್ ಆಗೋದು ಎಲ್ಲಿಂದ? ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲಿ 80, ಹೌದಲ್ವಾ? ಕರೆಕ್ಟ್. ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲಿ 100 out of 100. ಆ ರೀತಿ ನಿಮ್ದು ವಾಟ್ ಎವರ್ ಗೋಲ್ ಇಸ್ ದಟ್ ಇಟ್ ವಿಲ್ ರೀಚ್, ಸ್ಟೂಡೆಂಟ್ಸ್. ಸೊ ಇವತ್ತಿನ ಈ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ನಾ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಹೌ ಯು ಕ್ಯಾನ್ ಗೆಟ್ 80 out of 80, ಹೌ ಟು ಸ್ಕೋರ್ 80 out of 80 ಇನ್ ಮ್ಯಾಥ್ಸ್ ಇನ್ ಯೋರ್ ಬೋರ್ಡ್ ಎಕ್ಸಾಮ್. ಯಾವ ರೀತಿ ನೀವು ಸ್ಕೋರ್ ಮಾಡಬಹುದು ನೋಡಿ. ಕ್ವಶನ್ಸ್ ಅಂತೂ ಕೊಡ್ತಿಲ್ಲ, ಬಿಕಾಸ್ ಕ್ವಶನ್ಸ್ ನಂಗೂ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಬರಲ್ಲ, ನಿಮ್ಗೂ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಬರಲ್ಲ, ಇದೇ ಕ್ವಶನ್ಸ್ ಬರುತ್ತಂತ ಹೇಳಿ. ಬಟ್ ವಾಟ್ ವಿ ಕ್ಯಾನ್ ಡೂ, ಸ್ಟೂಡೆಂಟ್ಸ್? ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬಹುದು, ನಾವು ಯಾವ ಸ್ಟ್ರಾಟಜೀಸ್ ಅನ್ನ ಫಾಲೋ ಮಾಡಬಹುದು. ಇನ್ನು ಪ್ರಿಪರೇಷನ್ ಟೈಮ್ ಇದೆ, ಹತ್ರ ಬೋರ್ಡ್ ಎಕ್ಸಾಮ್ ಮಾರ್ಚ್ ಅಲ್ಲಿ ಇರೋದ್ರಿಂದ ಒಂದು 3 to 4 months ಟೈಮ್ ಇದೆ. 1 month ತೆಗೆದ್ಬಿಡಿ, ಏನಾದ್ರೆ ಮಿಸ್ಚಿಲೇನಿಯಸ್ ಥಿಂಗ್ಸ್ ಅಲ್ಲಿ ಹೋಗುತ್ತೆ. ಬಟ್ ರಿಮೈನಿಂಗ್ 3 months ಅಲ್ಲಿ ಯಾವ ರೀತಿ ನಾವು ಸ್ಟ್ರಾಟಜೈಸ್ ಮಾಡಬಹುದು? ನಿಮ್ ಮಿಡ್ ಟರ್ಮ್ ಅಲ್ಲಿ ಔಟ್ ಆಫ್ ಔಟ್ ಬಂದಿರಬಹುದ್ರಿ, ಎಸ್ ಆನ್. ಇವಾಗ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಬ್ಬನ ಬ್ಯಾಟ್ಸ್ಮನ್ 100 out of 100 ಸ್ಕೋರ್ ಮಾಡ್ತಾನಂದ್ರೆ, ರಿಯಲ್ ಟೈಮ್ ಮ್ಯಾಚ್ ಅಲ್ಲಿ ಅವ್ನು 100 out of 100 ಸ್ಕೋರ್ ಮಾಡಬಹುದಾ? 0 ಕೂಡ ಔಟ್ ಆಗ್ಬಹುದು, ಹೌದೇನಿಲ್ಲ? ಸೊ ಅದೇ ರೀತಿ ಸ್ಟೂಡೆಂಟ್ಸ್, ನಿಮ್ದು ಮಿಡ್ ಟರ್ಮ್ ಎಕ್ಸಾಮ್ ಇಫ್ ಇಟ್ ಹ್ಯಾಸ್ ಬಿಕಮ್ ಗುಡ್ ಆಲ್ಸೋ ವೆರಿ ನೈಸ್, ಕಾನ್ಫಿಡೆನ್ಸ್ ಅನ್ನ ಕ್ಯಾರಿ ಮಾಡ್ತೀರಾ. ಮಿಡ್ ಟರ್ಮ್ ಎಕ್ಸಾಮ್ಸ್ ಆಗಿಲ್ಲ ಚೆನ್ನಾಗ್ ಅಂದ್ರೆ ಕೂಡ ಯು ನೀಡ್ ಟು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯೋರ್ ನೆಕ್ಸ್ಟ್ ಬೋರ್ಡ್ ಎಕ್ಸಾಮ್ ನಾವು. ಸೊ ಅದನ್ನೇ ಇವತ್ತು ಈ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ನೋಡೋಣ. ಸೊ ಹಾಗಿದ್ರೆ ಬನ್ನಿ ಮಕ್ಕಳ, ಸ್ಟಾರ್ಟ್ ಮಾಡೋಣ. ಕ್ಲಿಯರ್? ಸೊ ಇಫ್ ಯು ಸಿ ಓವರ್ ಹಿಯರ್ ಸ್ಟೂಡೆಂಟ್ಸ್, ನೋ ವೇಟೇಜ್ ಆಫ್ ಈಚ್ ಟಾಪಿಕ್. ಕ್ಲಿಯರ್? ಸೊ ನೋಡಿ, ಮ್ಯಾಥ್ಸ್ ಅಲ್ಲಿ ಹತ್ರ 13 topics to 14 topics ಇದೆ. ಸೊ ಆ ಟಾಪಿಕ್ಸ್ ವೇಟೇಜ್ ಎಷ್ಟಿದೆ ಅದನ್ನ ನೀವು ಕಂಡುಹಿಡಿಬೇಕು. ಇವಾಗ ನೀವು ಪ್ರೊಬ್ಯಾಬಿಲಿಟಿಯನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ, ಕ್ಲಿಯರ್? ವೇಸ್ಟ್ ಅಲ್ಲ ಅದು. ಪಾಲಿನಾಮಿಯಲ್ಸ್ ಇನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ವೇಸ್ಟ್ ಅಲ್ಲ ಅದು. ಎಸಾನು ನಾ ಈ 2 ಟಾಪಿಕ್ಸ್ ಅನ್ನ ಓದಿ ಎಕ್ಸಾಮಿಗೆ ಹೋಗ್ತೀನಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೂ ಗೊತ್ತಿದೆ, ನಂಗೂ ಗೊತ್ತಿದೆ, ನೀವು ಪಾಸ್ ಕೂಡ ಆಗಲ್ಲ ಅಂತ ಹೇಳಿ. ಸೊ ಆ ರೀತಿ ಸ್ಟೂಡೆಂಟ್ಸ್, ನೀವು ಪ್ರತಿ ಒಂದು ಟಾಪಿಕ್ ವೇಟೇಜ್ ಎಷ್ಟದ ಅಂತ ನಿಮ್ಗೆ ಗುರ್ತು ಹಿಡಿಬೇಕು. ಕರೆಕ್ಟ್? ಸೊ ಫಾರ್ ದ್ಯಾಟ್ ಫಾಲೋ ಅಫಿಷಿಯಲ್ SSLC ಬ್ಲೂ ಪ್ರಿಂಟ್. ಕ್ಲಿಯರ್? ಇದನ್ನ ಫಾಲೋ ಮಾಡೋಕ್ಕಿಂತ SSLC ವೆಬ್ಸೈಟಿಗೆ ಹೋಗ್ರಿ, ಅಲ್ಲಿಂದ ಆಕ್ಚುಯಲ್ ಬ್ಲೂ ಪ್ರಿಂಟ್ ಹೆಂಗದ, ಎಷ್ಟು ಟಾಪಿಕ್ ಎಷ್ಟು ವೇಟೇಜ್ ಕೊಟ್ಟಿದ್ದಾರೆ, ಯಾವ್ಯಾವ ಟಾಪಿಕ್ಸ್ ಅಲ್ಲಿ ಬರ್ತದೆ, 1 marks ಕ್ವಶನ್ ಬರ್ತದ, 2 marks 3 marks, ಈ ರೀತಿ ಕ್ಯಾಟಗರೈಸ್ ಮಾಡ್ರಿ. ಹೈಯೆಸ್ಟ್ ವೇಟೇಜ್ ಟಾಪಿಕ್ ಅನ್ನ ಟ್ರೈ ಟು ಫೈಂಡ್ ಔಟ್ ಫ್ರಮ್ ದಿ ಬ್ಲೂ ಪ್ರಿಂಟ್ ಓವರ್ ಹಿಯರ್. ಕ್ಲಿಯರ್ ಆತ? ನೆಕ್ಸ್ಟ್, ಕ್ಲಾರಿಟಿ ಆನ್ ಕಾನ್ಸೆಪ್ಟ್ಸ್ ಕ್ಯಾರಿಂಗ್ ಮೋರ್ ಮಾರ್ಕ್ಸ್. ಎಸ್, ಯಾವ್ದು ಕಾನ್ಸೆಪ್ಟ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾವ? ರಿಲೇಶನ್ಶಿಪ್ ಬಿಟ್ವೀನ್ ರೂಟ್ಸ್ ಅಂಡ್ ಕೋಎಫಿಷಿಯಂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ಲಿಯರ್? ಟ್ರಯಾಂಗಲ್ಸ್ BPT, ಕನ್ವರ್ಸ್ BPT ಹೆಂಗ್ ಅಪ್ಲೈ ಮಾಡೋದು, ಆ ಕಾನ್ಸೆಪ್ಟ್ ಮೇಲೆ. ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮೋರ್ ಕ್ಲಾರಿಟಿ ಇದ್ರೆ ಯಾವ್ದು ರೀತಿ ಕ್ವಶನ್ಸ್ ಬಂದ್ರು ಕೂಡ ಆರಾಮ್ಸೆ ನೀವು ಅಟೆಂಪ್ಟ್ ಮಾಡಬಹುದು. ಕ್ಲಿಯರಾ? ಎಸ್. ಸೊ ದಿಸ್ ಇಸ್ ಅ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟ, ಫೋಕಸ್ ಆನ್ ಕಾನ್ಸೆಪ್ಟ್ ಕ್ಲಾರಿಟಿ ಫಾರ್ MCQs. ಕನ್ಸೆಪ್ಟ್ ಕ್ಲಾರಿಟಿ ಅದೇ ನೋಡ್ರಿ, ಹೇಳಿದ್ನೇನಿಲ್ಲ. ಕನ್ಸೆಪ್ಟ್ ಕ್ಲಾರಿಟಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರ ಯಾವುದು ಅವ್ರು MCQ ಕೊಡ್ಲಿ, ಇವನ್ ಇಫ್ ದೇ ಗಿವ್ ಯು CBSE MCQ ಆಲ್ಸೋ, ಒಬ್ಬ ಇರ್ತಾನಪ್ಪ, ಇಲ್ಲ ಈ ಟೈಮ್ ಮಕ್ಳು ಬಹಳ ಓದ್ ಬಂದಿದಾರ, ಅವ್ರಿಗೆ ಮಾಡೋಂತಡಿ ಈ ಟೈಮ್ ಟಫ್ ಪೇಪರ್ ತೆಗೆದು ಬಿಡ್ತೇನಿ, ಆ ಮೈಂಡ್ ಸೆಟ್ ಕೂಡ ಪೇಪರ್ ಬಂತಂದ್ರೆ ಟಫ್, ನೀವು ಪ್ರಿಪೇರ್ಡ್ ಆಗಿರ್ಬೇಕು. ರೆಗ್ಯುಲರ್ MCQs ಮಾಡಿ ಹೋಗಿ ನೀವು ಪೇಪರ್ ಬರೀತೀರಂದ್ರ ಆಗಲ್ಲ, ಬ್ಯಾಟ್ ಆಗಿ ಹೋಗ್ತೀರಿ, ಫೈನ್, ಬ್ಯಾಟ್ ಆಗಿ ಹೋಗಿ 100 out of 100 ತೆಗಿತೇನಂದ್ರ ಯಾರು ಮಾಡ್ಬೋದು. ಬಟ್ ಕನ್ಸೆಪ್ಟ್ ಕ್ಲಾರಿಟಿ ಇಟ್ಕೊಂಡು ನೀವು ಹೋಗಿದ್ರೆ ಎಷ್ಟು ಪೇಪರ್ ಟಫ್ ಬಂದ್ರೆ ನೀವು ಮಾಡ್ಬೋದು ಸ್ಟೂಡೆಂಟ್. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು. ಫಸ್ಟ್ ಪ್ರಯಾರಿಟಿ ಕನ್ಸೆಪ್ಟ್. ಫಸ್ಟ್ ಪ್ರಯಾರಿಟಿ ನಿಮ್ ಹುಡುಗಿ ಕೊಡಕ್ ಹೋಗ್ಬೇಡ್ರಿ, ಫಸ್ಟ್ ಪ್ರಯಾರಿಟಿ ಕನ್ಸೆಪ್ಟ್ ಕೊಡ್ರಿ, ಆಯ್ತಾ? ಡನ್.
ನೆಕ್ಸ್ಟ್ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ವೈ ಅ ಸ್ಟೆಪ್ ಇಸ್ ಡನ್. ಪ್ರಾಕ್ಟೀಸ್ ಮಾಡೋದ್ ಮುಂದೆ ಈ ಸ್ಟೆಪ್ ಯಾಕೆ ಮಾಡಿದಾರ, ಆ ಸ್ಟೆಪ್ ಮಾಡಬಹುದಿತ್ತಲ್ಲ, ಆ ನಿಮ್ದ ಡೌಟ್, ಸೆಲ್ಫ್ ಡೌಟ್ ಕ್ರಿಯೇಟ್ ಆಗ್ಬೇಕು. ಅವಾಗಷ್ಟು ನಿಮ್ಗ ಕನ್ಸೆಪ್ಟ್ ಕ್ಲಾರಿಟಿ ಬರ್ತದ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಡೈಲಿ ಪ್ರಾಕ್ಟೀಸ್ ರೂಟೀನ್. ಒಂದೇ ನಿಮ್ದು ರೂಟೀನ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. ಈಗ ನೀವು ಮುಂಜಾನೆ ನಾಷ್ಟಾ ತಿನ್ನೋ ಟೈಮಿಗೆ ಡಿನ್ನರ್ ಮಾಡಿದ್ರೆ ಏನಾಗ್ತದ ನಿಮ್ಗೆ ಗೊತ್ತದ, ಎಸ್ ಆನ್. ನೆಕ್ಸ್ಟ್ ದಿನ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಹೆಲ್ತ್ ಇಶ್ಯೂಸ್. ರಾತ್ರಿ ನಾಷ್ಟಾ ಟೈಮ್ ರಾತ್ರಿ ಡಿನ್ನರ್ ಟೈಮ್ ಮಾಡೋ ಟೈಮಿಗ ಚೋಲಾ ಭಟೂರೆ ಅದನ್ನ ಇದನ್ನ ತಿಂದ್ರಿ ಅಂದ್ರ ಹೊಟ್ಟಿ ಕೆಡಾಕ್ ಸ್ಟಾರ್ಟ್ ಆಗ್ತದೆ, ಹೌದೇನಿಲ್ಲ? ಎಸ್ ಆರ್ ನೋ? ಕಚೋರಿ ತಿನ್ನಿ, ಸಮೋಸಾ ತಿನ್ನಿ, ಗೋಬಿ ಮಂಚೂರಿ ತಿನ್ನಿ. ರಾತ್ರಿದ ಒಂದ್ ಪ್ರಾಪರ್ ಮೀಲ್ ಟೈಮ್ ಮಾಡೋಕೆ ಪ್ರಾಪರ್ ಮಾಡ್ಬೇಕು. ಸೊ ಅದೇ ರೀತಿ ಸ್ಟೂಡೆಂಟ್ಸ್ ನೀವು ರೂಟೀನ್ ಕೂಡ ಅದೇ ರೀತಿ ಇರಬೇಕಾ. ಡೈಲಿ ಪ್ರಾಕ್ಟೀಸ್ ರೂಟೀನ್, ಮಿನಿಮಮ್ 2 hours ಆಫ್ ಮ್ಯಾಥ್ಸ್ ಡೈಲಿ. ಬಿಕಾಸ್ ಮ್ಯಾಥ್ಸ್ ಅಲ್ಲಿ ಜಾಸ್ತಿ ನೀವು ಸಿಕ್ಕಾಕೊಳ್ತೀರಿ. ಫಾರ್ ದ್ಯಾಟ್ ರೀಸನ್ ಮಿನಿಮಮ್ 2 hours ಆಫ್ ಮ್ಯಾಥ್ಸ್ ಡೈಲಿ ನೀವು ಮಾಡ್ಬೇಕು. ಫಿಕ್ಸ್ಡ್ ಕ್ವಶನ್ಸ್ ಲಿಸ್ಟ್ ಪ್ರಿಪರೇಷನ್ 2 hours ಅಂತೂ ಪ್ರಾಕ್ಟೀಸ್ ಮಾಡತ್ತೀರಿ. ವಾಟ್ ಎವರ್ ದ ಫಿಕ್ಸ್ಡ್ ಕ್ವಶನ್ಸ್ ಲಿಸ್ಟ್ ಇಸ್ ದರ್, ನಿಮ್ದು ಲಿಸ್ಟ್ ನೀವ ಪ್ರಿಪೇರ್ ಮಾಡ್ರಿ. ಅಲ್ಲಿಂದ ನಿಮ್ಗೆ ಏನ್ ಕಾನ್ಫಿಡೆನ್ಸ್ ಆಗ್ತದ ನೋಡ್ರಿ. ನೆಕ್ಸ್ಟ್ ಈಗ ನಿಮ್ಗೆ ಗೊತ್ತಾಗ್ತದೆ ಏನಾಗ್ತದಂದ್ರ, ಮಾಡೆಲ್ ಪೇಪರ್ ಸಾಲ್ವ್ ಮಾಡ್ತಾ ಇರ್ತೀರಿ, ಆ ಕ್ವಶನ್ ಬಂದ್ಬಿಟ್ಟೈತಿ ಮಾಡೆಲ್ ಪೇಪರ್ನಾಗ, ಅಯ್ಯೋ ಇದು ನನ್ನ ಲಿಸ್ಟ್ನಾಗ ಅದ ಅಲ್ಲ, ಈ ಕ್ವಶನ್ ನನ್ನ ಲಿಸ್ಟ್ನಾಗ ಅದ ಅಲ್ಲ. ಸೊ ಈ ರೀತಿ ಎಲ್ಲಾ ಸ್ಟೂಡೆಂಟ್ಸ್ ಏನಾಗ್ತದೆ, ನಿಮ್ಗೆ ಒಂದ್ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಇಫ್ ಯು ಪ್ರಿಪೇರ್ ಯುವರ್ ಫಿಕ್ಸ್ಡ್ ಕ್ವಶನ್ ಲಿಸ್ಟ್. ಲಿಟಲ್ ಥಿಯರಿ ಮೋರ್ ಪ್ರಾಕ್ಟೀಸ್. ಮ್ಯಾಥ್ಸ್ನಾಗ ನಮ್ಗೆ ಜಾಸ್ತಿ ಥಿಯರಿ ಬೇಡ. ಅವ ಪೈಥಾಗರಸ್ ಬಂದ, ಫೈನ್, 10 ದಿನ ಉಳ್ದ ಒಂದ್ ಊರಲ್ಲಿ, ನೀರ್ ಕುಡ್ದ, ಫೈನ್, ನೀರ್ ಕುಡ್ದ ಆದ್ಮ್ಯಾಗ ಅವಂಗ ಕೆಲಸ ಮಾಡ್ಬೇಕಿತ್ತ. ಸೊ ಒಂದ್ ಟ್ರಯಾಂಗಲ್ ತಗೊಂಡ, ಹೈಪೋಟಿನ್ಯೂಸ್, ಫೈನ್, ಒಂದ್ ಸೈಡಿಗೆ ಹೈಪೋಟಿನ್ಯೂಸ್ ನೇಮ್ ಮಾಡಿದ, ಅದರ್ ಸೈಡ್ಸ್ ಅದೆಲ್ಲ ಥಿಯರಿ ನಮ್ ಬೇಡ. ನಮ್ ಬೇಕಾಗಿರೋದೇನ ಪೈಥಾಗರಸ್ ಫಾರ್ಮುಲಾ ಸಾಕು. BPT ಇವು ಥೇಲ್ಸ್ ಬಂದ, ಕ್ಲಿಯರ್, ಒಂದು ದೋಣಿಯಲ್ಲಿ ಕೂತು ಬಂದ, ಫೈನ್, ನಾಷ್ಟಾಗಿ ಇಡ್ಲಿ ಸಾಂಬಾರ್ ತಿಂದ, ಅದನ್ನೆಲ್ಲ ಬೇಡ. BPT ಏನದ, BPT ಹೆಂಗ ಅಪ್ಲೈ ಮಾಡೋದ, ಫೈನ್, that is what we need students. So little theory in maths, more practice on questions, more practice on theorems. Clear? Okay, fine. Next students, solve 5 to 7 year board model question papers. ನೋಡ್ರಿ, ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ನಾವು 3 ತಿಂಗಳು ಉಳಿದಿದಾವ. 3 ತಿಂಗಳಿನಾಗ ಹತ್ರ ನೀವು ಈಚ್ ಸಬ್ಜೆಕ್ಟ್ 10 ಕ್ವಶನ್ ಪೇಪರ್ಸ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು. 10 ಕ್ವಶನ್ ಪೇಪರ್ಸ್ ನೀವು ಮಾಡಿಲ್ಲ ಅಂದ್ರಿ ಡೆಫಿನೆಟ್ಲಿ ಬರೋ ಮೇನ್ ಎಕ್ಸಾಮಿಗೆ ನೀವು ಪ್ರಿಪೇರ್ಡ್ ಆಗಿರಂಗಿಲ್ಲ. ಬಿಕಾಸ್ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗಂಗಿಲ್ಲ ನಿಮ್ಗೆ, ಹೌದೇನಿಲ್ಲ? 3 ತಾಸ್ನಾಗ ಅರ್ಧ ಪೇಪರ್ ಬರೆದ್ರೆ ಏನ್ ಮಾಡ್ತೀರಿ? ಸೊ ಆ ಪ್ರಾಕ್ಟೀಸ್ ಎಲ್ಲಿಂದ ಬಿಲ್ಡ್ ಆಗ್ತದ? ಎಸ್, ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. Solve 5 to 7 years board model question papers and PYQs. Clear? 5 to 7 compulsory ಇದೆ. ಇದನ್ನ ನೀವು ಸ್ಕಿಪ್ ಮಾಡುವಂಗಿಲ್ಲ. You need to practice 5 to 7 years. Clear? Mark out the most repeated questions. ನಿಮ್ದು ಆಲ್ರೆಡಿ ಲಿಸ್ಟ್ ಮಾಡಿರ್ತೀರಿ ನೀವು. ಆ ಲಿಸ್ಟ್ನಾಗ ಒಂದು ಸರ್ಕಲ್ ಹಾಕ್ಬಿಡ್ರಿ ಹಿಂಗ. ಎಸ್, ಇದು ಇಂಪಾರ್ಟೆಂಟ್ ಅದ, ರಿಪೀಟ್ ಆಗೈತಿ, ಇದು ಇಂಪಾರ್ಟೆಂಟ್ ಅದ, ರಿಪೀಟ್ ಆಗೈತಿ. ಅಲ್ಲಿ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋತ ಹೋಗ್ತದ. ಓಕೆ, ಅಂಡ್ ದೆನ್ ಪ್ಯಾಟರ್ನ್ ಚೆಕ್. ಇದು ಇಂಪಾರ್ಟೆಂಟ್. ಯಾವ ರೀತಿ ಪ್ಯಾಟರ್ನ್ಸ್ ಅನ್ನ ನೋಡ್ರಿ. ಒಂದು 2 years 3 years ಜಾಸ್ತಿ ಕ್ವಶನ್ಸ್ ಅವರ ಪಾಲಿನಾಮಿಯಲ್ಸ್ ಪಾಲಿನಾಮಿಯಲ್ಸ್ ಬರಲ್ಲ ಬಿಡಿ, ಕ್ವಾಡ್ರಾಟಿಕ್ ಇಕ್ವೇಶನ್ ಮ್ಯಾಕ್ ಕೇಳಿರ್ಬೋದು. ನೆಕ್ಸ್ಟ್ 2 to 3 years ಟ್ರಿಗ್ನಾಮೆಟ್ರಿ ಮ್ಯಾಕ್ ಜಾಸ್ತಿ ಕೇಳಿರ್ಬೋದು. ಆ ರೀತಿ ಪ್ಯಾಟರ್ನ್ ಅನ್ನ ನೀವ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಸೊ ದಟ್ ಈಸ್ ವಾಟ್ ಇಟ್ ವಿಲ್ ಹೆಲ್ಪ್ ಯು ಟು ಸ್ಕೋರ್ ಔಟ್ ಮಾರ್ಕ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಾರೆ ನಿಮ್ಗೆ ಗೊತ್ತಾಗ್ತದೆ, ಓಕೆ ಈ ಕ್ವಶನ್ ಮ್ಯಾಗ, ಈ ಐಡೆಂಟಿಟಿ ಮ್ಯಾಗ ಒಂದು ಫಿಕ್ಸ್ಡ್ ಕ್ವಶನ್ ಅದ, ಆ ಐಡೆಂಟಿಟಿ ನೀವು ಜಾಸ್ತಿ ಗಮನ ಕೊಡ್ತೀರಿ. ಅದ ಐಡೆಂಟಿಟಿ ಎಕ್ಸಾಮ್ನಾಗ ಬಂತಂದ್ರ 5 marks ನಿಮ್ಗೆ ಫಿಕ್ಸ್ ಆತ. 5 ಹೇಳ್ತಾರಲ್ಲ, ಅ ಸಿಂಗಲ್ ಡ್ರಾಪ್ಸ್ ಮೇಕ್ಸ್ ಅ ಎಂಟೈರ್ ಓಷನ್, ಅ ಸಿಂಗಲ್ ಮಾರ್ಕ್ಸ್ ಮೇಕ್ಸ್ 80 marks. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆನಾ? ಫೈನ್. ಅಂಡ್ ನೆಕ್ಸ್ಟ್, ಸ್ಟಾರ್ಟ್ ಇನ್ಕ್ಯುಬೇಟಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಈಗ್ಲಿಂದಾನೇ ಬರ್ಬೇಕು. ಯಾವ ರೀತಿ? 10 minutes ರೀಡ್ ಪೇಪರ್ ಕೇರ್ಫುಲಿ. 100% ಕೊಟ್ಟಿರೋ ಕ್ವಶನ್ ಪೇಪರ್ ನಿಮ್ಗೆ ಎಕ್ಸಾಮಿನರ್ ಯಾವಾಗ ಕ್ವಶನ್ ಪೇಪರ್ ಅನ್ನ ಕೊಡ್ತಾರಲ್ಲ, ಫಸ್ಟ್ ಕ್ವಶನ್ ಏನ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೋಡ್ರಿ ಕ್ವಶನ್ ಪೇಪರ್ ಅನ್ನ, ಅನಲೈಸ್ ಮಾಡ್ರಿ. ಎಸ್, ಈ ಕ್ವಶನ್ಸ್ ಬರ್ತಾವ, ಅಲ್ಲಿಂದ ಏನಾಗ್ತದೆ ಸ್ಟೂಡೆಂಟ್ಸ್, ನಿಮ್ಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದ. ಎಸ್, ಕಂಪ್ಲೀಟ್ ಪೇಪರ್ ನಾನು ಅಟೆಂಪ್ಟ್ ಮಾಡ್ಬೋದಾ, ಏನು ಪ್ರಾಬ್ಲಮ್ ಆಗಲ್ಲ. ಕ್ಲಿಯರ್? ಆಫ್ಟರ್ ದಟ್ 2 hours 30 minutes ಅಟೆಂಪ್ಟ್ ದ ಕ್ವಶನ್ಸ್. ರಿಮೈನ್ 10 minutes ಇಲ್ಲೋ ಆಯ್ತಾ? 2 hours 30 minutes ಅಲ್ಲಿ ಕ್ವಶನ್ ಪೇಪರ್ ನೀವು ಕಂಪ್ಲೀಟ್ ಆಗಿ ಅಟೆಂಪ್ಟ್ ಮಾಡ್ತೀರಾ. 20 minutes ಅಲ್ಲಿ ರೀಚೆಕ್. ಸೊ ಟೋಟಲ್ 3 hours ಪೇಪರ್ ಅನ್ನ ಟೈಮ್ ಮ್ಯಾನೇಜ್ಮೆಂಟ್ ನೀವು ಹಿಂಗ್ ಮಾಡ್ಬೋದಾ. ಟೈಮ್ ಮ್ಯಾನೇಜ್ಮೆಂಟ್ ಇನ್ಕ್ಯುಬೇಟಿಂಗ್ ಯಾಕೆ ಹೇಳತ್ತೀರಿ ಸರ? ಬಿಕಾಸ್ 10 ಮಾಡೆಲ್ ಕ್ವಶನ್ ಪೇಪರ್ಸ್ ನೀವು ಮಾಡ್ತೀರಿ, ಪ್ರೀವಿಯಸ್ ಇಯರ್ ಕ್ವಶನ್ ಮಾಡ್ತೀರಿ, ಅವಾಗ್ಲಿಂದನ ಇದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ 2.5 ತಾಸು ಸಾಕು, ಆರಾಮ್ಸೆ ಸಾಕು. ನಾನು ಹೇಳ್ಕೊಡತ್ತೇನೆ ನಿಮ್ಗೆ. ಓಕೆ, ಲಾಸ್ಟ್ ಇಯರ್ 2025 ಪೇಪರ್ ಟಫ್ ಇತ್ತ,
ಆದ್ರೂ ಕೂಡ it is more than sufficient, my dear students. Clear ada? Next and the last point, stepwise presentation for full marks. Stepwise presentation for full marks. Writing question number clearly. Question number 1 question number 10 answer ಮಾಡಿದ್ರೆ ಡೆಫಿನೆಟ್ಲಿ ಆಗಲ್ಲ. ಫೈನ್, ಅಂಡರ್ಲೈನ್ ಫೈನಲ್ ಆನ್ಸರ್ಸ್, ಕೀ ಆನ್ಸರ್ಸ್ ಅಥವಾ ಲಾಸ್ಟ್ ಆನ್ಸರ್ಸ್ ಏನಿರ್ತಾವದ ಅದನ್ನ ಅಂಡರ್ಲೈನ್ ಮಾಡ್ರಿ. ಈಗ ಎಕ್ಸಾಮ್ನರ್ ಇರ್ತಾರ್ರಿ, ಅವ್ರ ಒಂದು ಫೈನ್ ಹೂ ಇಸ್ ಕರೆಕ್ಟಿಂಗ್ ಯುವರ್ ಪೇಪರ್ಸ್ 20 ವರ್ಷ ಆತವ್ರಿಗೆ, ಫೈನ್ ದೇ ಆರ್ ಏಜ್ಡ್ ಪೀಪಲ್, ಫೈನ್ ಯಂಗ್ ಪೀಪಲ್ ಕೂಡ ಇರ್ತಾರ, ಹಂಗೆ ತಿಳ್ಕೊಳಿಕ್ ಹೋಗ್ಬೇಡ್ರಿ ಮತ್ತ, ಫೈನ್. ಬಟ್ ದೇರ್ ವಿಲ್ ಬಿ ಪೀಪಲ್ ಸ್ಟೂಡೆಂಟ್ಸ್ ಹೂ ಆರ್ ಚೆಕಿಂಗ್ ದ ಪೇಪರ್ಸ್ ಫ್ರಮ್ 15, 20, 10 years. ಅವ್ರಿಗೆ ಅದ ರೂಢಿ ಆಗ್ಬಿರ್ತದ, ಓಕೆ ಇದ ಆನ್ಸರ್ ಕ್ಲಿಯರ್. ಬಟ್ ನಿಮ್ಗ ನೋಡ್ರಿ, ಒಂದ ಟಾಪಿಕ್ ನಾನು 20 ಸತಿ ರೀಡ್ ಮಾಡಂದ್ರ ಅವ್ರ ಒಂದ ಲೈನ್ ಅನ್ನ 100 ಸತಿ ರೀಡ್ ಮಾಡಂದ್ರ ನಿಮ್ಗೂ ಬ್ಯಾಸರ ಬಂದ್ ಬಿಡ್ತದೆ, ಹೌದೇನಿಲ್ಲ? ಅಲ್ಲಿ ಕೂಡ ಸೇಮ್ ಆಗ್ತದೆ. ಬಟ್ ನಿಮ್ದು ಏನಾರ ಪೇಪರ್ ಪ್ರೆಸೆಂಟೇಶನ್ ನೀಟ್ ಆಗದ, ಫೈನಲ್ ಆನ್ಸರ್ ಅನ್ನ ಹೈಲೈಟ್ ಮಾಡಿರಿ, ಎಂತ ಚಂದ, ಹೌದೇನಿಲ್ಲ? ಯಾರು ಕರೆಕ್ಟ್ ಮಾಡಿರ್ತಾರ ಅವ್ರಿಗೆ ಹೆಂಗ್ ಅನಿಸ್ತದ, ಯಪ್ಪ ಎಷ್ಟ್ ಚಂದ ಬಂದ, ನೀವು ಫುಲ್ ಮಾರ್ಕ್ಸ್ ಕೊಡು ನೀವೀಗ, ಈ ರೀತಿ ಎಲ್ಲ ಫೀಲಿಂಗ್ಸ್ ಬರ್ತಾವ. ನಿಮ್ಗಲ್ಲ, ಅವ್ರಿಗೆ ಬರ್ತದ ಫೀಲಿಂಗ್ಸ್. ಓಕೆ ಫೈನ್. ಸೊ ರೈಟಿಂಗ್ ಕ್ವಶನ್ ನಂಬರ್ ಕ್ಲಿಯರ್ಲಿ, ಅಂಡರ್ಲೈನ್ ಫೈನಲ್ ಆನ್ಸರ್ಸ್. So this all things whatever they are there students, you need to follow to get complete 80 out of 80 marks. Clear? And last step is nothing but what? Yes, common mistakes to avoid. Fine. Silly mistakes ಮಾಡಬೇಡ್ರಿ. Toppers lose marks here. Silly mistakes ಅಂದ್ರೆ ಏನ, ಟಾಪರ್ಸ್ ಗೋಸ್ಕರ ಆಯ್ತದ. Yes or no? 80 out of 80 ಒಬ್ಬ ಸ್ಕೋರ್ ಮಾಡವ ಇರ್ತಾವ. Just he will miss one unit or else one calculation mistake. 79 ಆತ, 78 ಆತ, 77 ಆತ, ರಿಗ್ರೆಟ್. ಆಮೇಲೆ ಅಯ್ಯೋ ಇದನ್ನ ಮಾಡ್ಬೇಕಿತ್ತು ನೋಡಪ್ಪ, ಛೇ ಇದನ್ನ ಒಂದು ಕರೆಕ್ಟ್ ಆಗಿ ಮಾಡಿದಿದ್ರ ಸ್ವಲ್ಪ 80 out of 80 ಸಿಗ್ಬೋದಿತ್ತ, ಆ ಪಾಯಿಂಟಿಗೆ ನಿಮ್ ಫೀಲ್ ಆಗ್ತದ. ಎಸ್ ಆರ್ ನೋ? ಅದ ನಿಮ್ಗ ಈ ಜೀವನ ಇಡೀ ಇರ್ತದ. ನಾನ ಒಂದು ಹೇಳ್ತೇನೆ ನಿಮ್ಗ, ಫೈನ್, ವೆನ್ ಐ ವಾಸ್ ಇನ್ ಕ್ಲಾಸ್ 11th ಅಲ್ಲ ಸ್ಟೂಡೆಂಟ್ಸ್, 12th ಒಂದು ಈಕ್ವೇಶನ್ ಅನ್ನ ತಪ್ಪು ಬರ್ದ್ ಬಿಟ್ಟಿದ್ನಿ. ಅದ್ರಾಗ ನನ್ನ ಮ್ಯಾಥ್ಸ್ನಾಗ ಮಾರ್ಕ್ಸ್ ಕಟ್ ಆಗಿತ್ತು, 5 ಮಾರ್ಕ್ಸ್ ಕಟ್ ಆಗಿತ್ತು, ಇಲ್ಲರೇ ಔಟ್ ಆಫ್ ಔಟ್ ಸಿಕ್ತಿತ್ತು. ಆ ಮಿಸ್ಟೇಕ್ ನಿಮ್ಗೆ ಜೀವನ ಇಡೀ ನೆನಪಿರ್ತದೆ. ಓಕೆ, ಇಫ್ ಯು ಆರ್ ಅ ಟಾಪರ್, ಸಿಲಿ ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡ್ಬೇಕಾ. ಓವರ್ ಕಾನ್ಫಿಡೆನ್ಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಆ ಕಾನ್ ಬನೇಗ ಕರೋಡ್ಪತಿ ಈಗ ರೀಸೆಂಟ್ ಆಗಿ ಒಂದು ಹುಡುಗ ಬಂದಿದ್ದ, ಅವ್ನು ನೋಡಿರ್ಬೋದು, ನೀವು ನೋಡಿರೇನಿಲ್ಲ. ಆಪ್ಷನ್ ಹೇಳೋಕ್ಕಿಂತ ಮುಂಚೆನ ಆನ್ಸರ್ ಹೇಳ್ಬಿಡಾತ ನಾವು, ಇದು ಆನ್ಸರ್ ಐತಿ ಅದ ಆನ್ಸರ್ ಐತಿ ಅಂತ ಹೇಳಿ. ಎಷ್ಟು ಓವರ್ ಕಾನ್ಫಿಡೆನ್ಸ್ ಅದ. ಲಾಸ್ಟಿಗೆ ಒಂದು ಕ್ವಶನ್ಯಾಗ ಸಿಕ್ಕಾಕೊಂಡ್ ಬಿಟ್ಟ, ಅಯೋಧ್ಯ ಧಾಮ್ ಅಂತ ಆನ್ಸರ್ ಕೊಟ್ಟಿದ್ದ, ಮುಗಿತಲ್ಲಿ. ಆ ಓವರ್ ಕಾನ್ಫಿಡೆನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಅಂಡ್ ದೆನ್ ಕೇರ್ಲೆಸ್ನೆಸ್. ಇನ್ನೂ ಬೋರ್ಡ್ ಎಕ್ಸಾಮ್ ಭಾಳ ದೂರ ಐತಿ, ನೀವು ಸರ್ ಏನು ಹೇಳತ್ತಾನು, ಈಗ ಹೇಳ್ತಾನು, ನೆಕ್ಸ್ಟ್ ಟೈಮ್ ಮತ್ತೆ ಬೇರೆ ಸ್ಟ್ರಾಟಜಿ ತೊಗೊಂಡು ಬರ್ತಾನು, ಅದು ನನ್ನ ಕೆಲಸ, ನಾ ಮಾಡತ್ತೀನಿ ನಿಮ್ಗೋಸ್ಕರ ಸ್ಟ್ರಾಟಜಿ ತೊಗೊಂಡು ಬರೋದಾ. ಬಟ್ ನೀವು ಕೇರ್ಲೆಸ್ನೆಸ್ ಇಲ್ಲ. ನೀವು ಏನು ಮಾಡ್ಬೇಕಾ, ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಓನ್ ಪ್ರಿಪ್ರೇಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಕ್ಲಿಯರ್? ಈಗ್ಲಿಂದಾನೆ. ಎಸ್, ಮಿಡ್ ಟರ್ಮ್ ಎಕ್ಸಾಮ್ ಚೆನ್ನಾಗಿ ಹೋಯ್ತು, ವೆರಿ ನೈಸ್. ಮಿಡ್ ಟರ್ಮ್ ಎಕ್ಸಾಮ್ ಹೋಗಿಲ್ಲ, ಓಕೆ, ನಾ ಇನ್ನಷ್ಟು ಹಾರ್ಡ್ ಎಫರ್ಟ್ಸ್ ಹಾಕಿ ಬೋರ್ಡ್ ಎಕ್ಸಾಮ್ನಾಗ ಔಟ್ ಆಫ್ ಔಟ್ ತೆಗಿತೀನಿ. So I hope students, whatever this strategy is there that I have told for you people, clear? ಒಂದು 7ರಿಂದ 8 ಪಾಯಿಂಟ್ಸ್ ಅನ್ನ ಕವರ್ ಮಾಡಿದ್ದೀನಿ. ಆ 8 ಪಾಯಿಂಟ್ಸ್ ಅನ್ನ ಸ್ವಲ್ಪ ಗಮನ ಇಟ್ಟ ಲಕ್ಷ್ಯ ಕೊಟ್ಟು ನೋಡ್ರಿ. ಫೈನ್, ಏನ್ ನೋಡ್ರಿ ಅಂದ್ರ, ಎಸ್ ಸರ್ ಈ ಪಾಯಿಂಟ್ ಹೇಳಿದಾರ, ಕರೆಕ್ಟ್ ಅದ, ನನ್ನ ಲಿಸ್ಟ್ ಪ್ರಿಪೇರ್ ಮಾಡ್ತೇನೆ. ಬ್ಲೂ ಪ್ರಿಂಟ್ ಹೇಳಿದಾರ, ಬ್ಲೂ ಪ್ರಿಂಟ್ ನೋಡ್ರಿ. ಫೈನ್, ಇಂಪಾರ್ಟೆಂಟ್ ಕ್ವಶನ್ಸ್ ಮಾರ್ಕ್ ಮಾಡ್ರಿ. MCQ ಕ್ವಶನ್ಸ್ ಅಂತೂ ನಾವು ಕ್ಲಾಸಲ್ಲಿ ನಿಮ್ಗೆ ಎಷ್ಟು ಬೇಕಾದಷ್ಟು ಮಾಡಿಸ್ತೇವೆ. ಕ್ಲಿಯರ್? ಲಾಸ್ಟ್ ಮೂಮೆಂಟಿಗೆ ಮತ್ತೆ ಬೇಕಿದ್ರೆ ಜಾಸ್ತಿ MCQs ಮಾಡಿಸೋಣ. ಸೊ ವಿತ್ ಆಲ್ ದಿಸ್ ಸ್ಟ್ರಾಟಜೀಸ್ ಮೈ ಡಿಯರ್ ಸ್ಟೂಡೆಂಟ್ಸ್, 1 by 1 ಡೆಫಿನೆಟ್ಲಿ ಒಂದು ಡ್ರಾಪ್ ಅನ್ನ ಹನಿ ಕೂಡಿಸಿದ್ರೆ ಕಂಪ್ಲೀಟ್ ಓಷನ್ ಅಂತಾರಲ್ಲ, ಆ ರೀತಿ ಸ್ಟೂಡೆಂಟ್ಸ್, ಇಫ್ ಯು ಸ್ಟಾರ್ಟ್ ಕಲೆಕ್ಟಿಂಗ್ ದಟ್ 1 ಪಾಯಿಂಟ್ಸ್ ಓವರ್ ಹಿಯರ್, ಕಂಪ್ಲೀಟ್ ನಾವು ನಿಮ್ದ 80 ಮಾರ್ಕ್ಸ್ ಅನ್ನ ತೆಗಿಬಹುದಾ. ಐ ಹೋಪ್ ದಿಸ್ ಸ್ಟ್ರಾಟಜಿ ವಿಲ್ ಬಿ ಯೂಸ್ಫುಲ್ ಟು ಯು ಡಿಯರ್ ಮೈ ಸ್ಟೂಡೆಂಟ್ಸ್. ಓಕೆ, ಟು ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನ್ ಆರ್ ನೆಕ್ಸ್ಟ್ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.